ಪೊರಕೆ ನಿಮ್ಮ ದೊಡ್ಡ ಕೆಲಸಕ್ಕೆ ಬರುತ್ತೆ. ಪೊರಕೆಯ ಮೇಲೆ ಸ್ವಲ್ಪ ಹಾರ್ಪಿಕ್ ಹಾಕಿದ್ರೆ ಸಾಕು, ನಿಮ್ಮ ಮನೆಯ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ಇದನ್ನು ಹೀಗೂ ಬಳಸ್ಬೋದು ಅಂತ ತಿಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಪ್ರತಿದಿನ ನೆಲವನ್ನು ಸ್ವಚ್ಛವಾಗಿಡೋದಕ್ಕೆ, ನೆಲ ಗುಡಿಸೋದಕ್ಕೆ ನಾವು ಪೊರಕೆನ ಯೂಸ್ ಮಾಡ್ತೀವಿ. ಆದರೆ ಪೊರಕೆ ಬರೀ ಇಷ್ಟಕ್ಕಷ್ಟೇ ಅಲ್ಲ, ಇನ್ನೂ ಹಲವಾರು ಕೆಲಸಕ್ಕೆ ಬರುತ್ತೆ. ಇವತ್ತು ನಾನು ನಿಮಗೆ ಪೊರಕೆನಲ್ಲಿ ಇನ್ನೊಂದು ಸೂಪರ್ ಆಗಿರುವಂಥ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ನೋಡಿ, ಪೊರಕೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಪ್ಲಾಸ್ಟಿಕ್ ಪೊರಕೆನ ತೊಗೊಂಡಿದ್ದೀನಿ. ನೀವು ಯಾವ ಪೊರಕೆನಾದ್ರು ತೊಗೊಳ್ಬೋದು, ಆದರೆ ಹಳೆ ಪೊರಕೆನ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಅದ್ರ ಮೇಲೆ ಸ್ವಲ್ಪ ಹಾರ್ಪಿಕ್ನ ಹಾಕ್ಕೊಳ್ಳಿ. ಇನ್ನು ಕಡ್ಡಿ ಪೊರಕೆ ಇದ್ದರೂ ಕೂಡ ಪರವಾಗಿಲ್ಲ, ಅದನ್ನು ಬೇಕಾದರೂ ತೊಗೊಳ್ಬೋದು. ಈ ರೀತಿಯಾಗಿ ಹಾರ್ಪಿಕ್ನ ಪೊರಕೆ ಮೇಲೆ ಹಾಕ್ಕೊಳ್ಬೇಕು. ಏನಿದು ಹಾರ್ಪಿಕ್ನ ಪೊರಕೆ ಮೇಲೆ ಹಾಕ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರಿಂದನೇ ನಿಮ್ಮ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯೋದು. ನಾವು ಸಾಮಾನ್ಯವಾಗಿ ಬಾತ್ರೂಮ್ನ ಟೈಲ್ಸ್ನ ಕ್ಲೀನ್ ಮಾಡೋದಕ್ಕೆ ಅಥವಾ ಬಾತ್ರೂಮ್ನ ಉಜ್ಜೋದಕ್ಕೆ ಏನು ಮಾಡ್ತೀವಿ, ಬ್ರಷ್ನ ಯೂಸ್ ಮಾಡ್ತೀವಿ ಅಲ್ವಾ. ಉಜ್ಜಿನೇ ಸಾಕಾಗೋಗುತ್ತೆ. ಆದರೆ ಪೊರಕೆನ ಬಳಸೋದ್ರಿಂದ ನಿಮ್ಮ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ನೋಡಿ, ನಾನಿವಾಗ ನಮ್ಮ ಬಾತ್ರೂಮ್ನ ಈ ಪೊರಕೆಯಿಂದ ಕ್ಲೀನ್ ಮಾಡಿ ತೋರಿಸ್ತೀನಿ. ಹಾರ್ಪಿಕ್ ಹಾಕಿರೋದ್ರಿಂದ ತುಂಬಾ ಸುಲಭವಾಗಿ ನಾವು ಬಾತ್ರೂಮ್ನ ಟಾಯ್ಲೆಟ್ನ ಕ್ಲೀನ್ ಮಾಡ್ಕೊಳ್ಬೋದು. ಸಾಮಾನ್ಯವಾಗಿ ನಾವು ಬಾತ್ರೂಮ್ನ ಟೈಲ್ಸ್ನ ಅಥವಾ ಕೆಳಗಡೆ ಫ್ಲೋರ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬ್ರಷ್ನ ಯೂಸ್ ಮಾಡ್ತೀವಿ. ಉಜ್ಜಿನೇ ಕೈ ನೋವು ಬರುತ್ತೆ ಅಲ್ವಾ. ಅದರ ಬದಲು ನಾವು ಈ ರೀತಿ ಈ ಪೊರಕೆನ ಯೂಸ್ ಮಾಡೋದ್ರಿಂದ ತುಂಬಾ ಏರಿಯಾ ಕವರ್ ಆಗುತ್ತೆ, ಹಾಗೆಯೇ ತುಂಬಾ ಚೆನ್ನಾಗಿ ಕ್ಲೀನ್ ಕೂಡ ಆಗುತ್ತೆ. ಇದರಿಂದ ನಿಮ್ಮ ಬಾತ್ರೂಮ್ನ ಟೈಲ್ಸ್ ಕೂಡ ತುಂಬಾ ಚೆನ್ನಾಗಿ ಶೈನ್ ಆಗುತ್ತೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ. ಇವಾಗ ಸಾಮಾನ್ಯವಾಗಿ ಟೈಲ್ಸ್ನ ಉಜ್ಜೋದಕ್ಕೆ ನಾವು ಬ್ರಷ್ನ ಯೂಸ್ ಮಾಡ್ತೀವಿ, ಅದರ ಬದಲು ನಾವು ಈ ಪೊರಕೆನಲ್ಲೇ ಕ್ಲೀನ್ ಮಾಡ್ಕೊಳ್ಬೋದು. ನೀವೇ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತಲ್ವಾ. ಈ ರೀತಿಯಾಗಿ ನಾವು ಸಿಂಪಲ್ಲಾಗಿ ನಾವು ಹಾರ್ಪಿಕ್ನ ನಮ್ಮ ಪೊರಕೆಗೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ಸ್ವಲ್ಪ ನೀರು ಬಿಟ್ಕೊಳ್ತಾ ಇದ್ದೀನಿ, ಕ್ಲೀನ್ ಆಗಿದೆ ಇವಾಗ ಬಾತ್ರೂಮ್. ನೀವೇ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ಲ ಬಾತ್ರೂಮನ್ನು ಪೊರಕೆಯಿಂದನೇ ಕ್ಲೀನ್ ಮಾಡ್ತಾರೆ, ಇಲ್ಲ ಕೆಲವರ ಮನೆಯಲ್ಲೂ ಇವಾಗಲೂ ಕೂಡ ಪೊರಕೆಯಿಂದನೇ ಕ್ಲೀನ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂತ ಅಂದರೆ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಹಾಗೆ ತುಂಬಾ ಶ್ರಮಪಟ್ಟು ಉಜ್ಜಿ ತಿಕ್ಕಿ ತೊಳೆಯುವಂಥ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಪೊರಕೆನ ಕೂಡ ಸ್ವಲ್ಪ ನೀರು ಹಾಕಿ ತೊಳೆದು ಸೈಡಲ್ಲಿ ಇಟ್ಬಿಡಿ. ನೀವು ಯಾವ ಪೊರಕೆನಾದರೂ ಬಳಸ್ಬೋದು. ನಾನು ಆವಾಗಲೇ ಹೇಳಿದೆ, ಬೇಡ ಅಂತ ಯೂಸ್ ಮಾಡದೇ ಇರೋ ಪೊರಕೆ ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನ ಮೂಲೆಗೆ ಎಸೆಯೋ ಬದಲು ಈ ರೀತಿ ಅದನ್ನ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಚೆನ್ನಾಗಿ ನೀರಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಡ್ರೈ ಮಾಡೋದಕ್ಕೆ ಇಟ್ಬಿಡಿ, ಡ್ರೈ ಆಗುತ್ತೆ. ಆಮೇಲೆ ಮತ್ತೆ ನಿಮಗೆ ಯೂಸ್ಗೆ ಬರುತ್ತೆ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಫ್ಲೋರ್ ಅಂತ. ಈ ರೀತಿಯಾಗಿ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.